ನಮಸ್ತೆ ನಮ್ಮ ರೈತ ಬಾಂಧವರೇ, ನಾವು ಇವತ್ತೇನಪ್ಪ ಅಂತಂದರೆ ಭತ್ತದ ಬೆಳೆಯಲ್ಲಿ ಎರಡನೇ ಗೊಬ್ಬರ ಅಂದರೆ ರಾಸಾಯನಿಕ ಗೊಬ್ಬರನ ಹಾಕ್ತಾಯಿದ್ದೀವಿ. ಅದರ ವಿಡಿಯೋ ಇದು. ನಮ್ಮ ಬೆಳೆ ಏನಿಲ್ಲ ಅಂತಂದರೂ ಒಂದು 60 ದಿನದ ಬೆಳೆ ಇದೆ. ಮೊದಲೆಲ್ಲ ಹಾಕಿದ್ದೀವಿ ಗೊಬ್ಬರ, ಇದು ಎರಡನೇ ಗೊಬ್ಬರ. ಈ ಎರಡನೇ ಗೊಬ್ಬರದಲ್ಲಿ ಎಲ್ಲ ರೈತರು ಮಾಡ್ತಕ್ಕಂಥದ್ದು ಕೆಲಸ ಏನಪ್ಪ ಅಂತಂದರೆ, ಈ ಗಡ್ಡಿ ಆಗಲಿ ಅಂದರೆ ಈಗ ಪಂಗ್ಲ ಒಡ್ಲಿ ಭತ್ತ ಅನ್ನೋ ಉದ್ದೇಶದಿಂದ ಒಂದಿಷ್ಟು ಗುಳಿಗೆಗಳನ್ನ ಹಾಕ್ತಾರೆ. ಅದೇ ಯಾವ ಗುಳಿಗೆ ಹಾಕಿದ್ದೇವೆ ಅಂತಂದರೆ, ನಾವು ಈ ಎರಡನೇ ಗೊಬ್ಬರದಲ್ಲಿ FMC ಕಂಪ್ನಿಯವರ ಪ್ರೆಟೇರಾ ಎಂಬ ಗೊಬ್ಬರವನ್ನು ಹಾಕಿದ್ದೀವಿ. ಅದು ಒಂದು 4 kgಗೆ 570 ರೂಪಾಯಿ ಅಂತೆ ಅಂಗಡಿಗಳಲ್ಲಿ ಸಿಗುತ್ತದೆ. ಅದು ಒಳ್ಳೆಯ ಕಂಪ್ನಿ, ಅದು ತುಂಬ ದಿನದಿಂದ ಬಂದಿರತಕ್ಕಂಥ ಕಂಪ್ನಿ. ಅದಕ್ಕೋಸ್ಕರ ನಾವು ಅದನ್ನು ಬಳಸ್ತೀವಿ. ಅದರ ಜೊತೆಯಲ್ಲಿ ನಾವು ಒಂದು 4 ಎಕರೆಗೆ 12 ಚೀಲ ಹಾಕಿದ್ದೀವಿ. ಅದರಲ್ಲಿ ಒಂದು 9 ಚೀಲ 013 20 013 ಉಳಿದಿರ್ತಕ್ಕಂಥವು ಯೂರಿಯಾ ಮತ್ತು ಈ ಗುಳಿಗೆಗಳನ್ನು ಹಾಕಿದ್ದೀವಿ. ನಾವು ಪ್ರತಿ ಸಲ ಇದೇ ರೀತಿ ಉಪಯೋಗಿಸೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ಮಾಡಿದ್ವಿ. ಈ ಸಲ ನಾವು ಹೇಗೆ ನಿರ್ವಹಣೆ ಮಾಡಿದ್ದೀವಿ ಮತ್ತು ನಾವು ಇಲ್ಲಿ ತನಕ ಯಾವುದೇ ಸಿಂಪಡಣೆಯನ್ನು ಮಾಡಿಲ್ಲ, ಅದೇನೇನು ಕೆಲಸ ಮಾಡುತ್ತೆ ಅಂತ ನಾನು ನಿಮ್ಮ ಮುಂದಿನ ವೀಡಿಯೋದಲ್ಲಿ ಕಳಿಸ್ತೀನಿ. ನಾವು ಕೂಡ ನಿಮ್ಮಂಥ ಸಾಮಾನ್ಯ ರೈತರು ಒಂದಿಷ್ಟು ವೀಡಿಯೋಗಳನ್ನು ಮಾಡಿ ಜನರಿಗೆ ನಾವು ಏನೇನು ಬಳಸಿದ್ದೀವಿ ಅನ್ನೋದನ್ನು ತಿಳಿಸ್ಬೇಕು. ಮತ್ತು ಅದರಲ್ಲಿದ್ದ ನಮಗೆ ಇಳುವರಿ ಬಂತಾ ಅಥವಾ ಇಲ್ವಾ ಅನ್ನೋದನ್ನು ನಾವು ಮುಂದಿನ ವೀಡಿಯೋದಲ್ಲಿ ಹೇಳ್ತೀವಿ. ಮತ್ತು ಒಂದು ಎಕರೆಗೆ ಎಷ್ಟು ಇದು ಮಾಡ್ಬೋದು, ನಾವು ಎಷ್ಟು ತೊಗೋಬೋದು ಅನ್ನೋದನ್ನು ತಿಳಿಸ್ತೀವಿ.